ಹಾಯ್ ಹಲೋ ನಮಸ್ಕಾರ. ಎಲ್ಲಾದರೂ ಹೇಗಿದ್ರೆ ಚೆನ್ನಾಗಿ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತ ಕಡಲೆಕಾಯಿ ಪರೀಕ್ಷೆಗೆ ಬಂದಿದ್ದೀವಿ. ಸೊ ಯಾರ್ಯಾರು ಅಂತಂದರೆ ಅಜಯ್ ಅಜಯ್ ಮತ್ತು ನಮ್ಮ ಅಣ್ಣ ಮತ್ತು ಇನ್ನೊಬ್ಬ ತನು ಬಂದಿದ್ದಾಳೆ. ಫುಲ್ಲು ಕ್ರೌಡ್ ಇತ್ತಂತೆ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನಾವು ಬನ್ನಿ ಇವಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದಕ್ಕೆ ಮುಂಚೆ ಕ್ಯಾಮ್ರಾಮ್ಯಾನ ನೋಡ್ಬಿಡಿ. ನೋಡು ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನಮ್ಮನ್ನ ಕ್ಯಾಮ್ರಾಮ್ಯಾನ್. ಸೊ ಬನ್ನಿ, ಏನೇನು ಸಿಗುತ್ತೆ, ಎಷ್ಟು ಪ್ರೈಸಲ್ಲಿ ಇರುತ್ತೆ ಅಂತ ಎಲ್ಲ ಪ್ರತಿಯೊಂದು ತಿಳಿಸ್ತೀನಿ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಬನ್ನಿ ಇವಾಗ ಹೋಗೋಣ. ನಮ್ಮ ಅಣ್ಣ ಬಂದಿದ್ದ ಇಲ್ಲಿಗೆ. ಸಾರಿ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ನೆನೆ ನಮ್ಮನ್ನ ಬಂದಿದೆ ಇಲ್ಲಿಗೆ. ಸೊ ಮಸಾಜರ್ ಏನದು ತಗೋಬೇಕು ಅಂತ ಇಲ್ಲಿ ಬರ್ತಾ ಇದ್ದೀವಿ. ಸೊ ಮಸಾಜರ್ ಇಲ್ಲೆಲ್ಲ ರೈಟ್ ಸೈಡ್ ಇತ್ತು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇದು ಚಿಕ್ಕ ಪುಟ್ಟ ಅಂಗಡಿಗಳು ತುಂಬ ಚೆನ್ನಾಗಿದೆ ಅಂತ. ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಟೆಂಪ್ರವರಿ, ನಾಟ್ ಪರ್ಮನೆಂಟ್. ಇವಾಗ ಪ್ರಸ್ತುತಕ್ಕೆ ಮಾತ್ರ ಓಪನ್ ಮಾಡಿ ಇಟ್ಟಿದ್ದಾರೆ. 3 ಜನ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿ ನಿಂತ್ಕೊಂಡು ಮಾತಾಡೋ ಅಷ್ಟು ಜಾಗ ಇಲ್ಲ, ಫುಲ್ಲು ಕ್ರೌಡ್ ಆಗಿಬಿಟ್ಟಿದೆ. ಇಲ್ಲಿ ಮುಖ್ಯವಾಗಿ ಕಾರ್ಗಳು ಬೇರೆ ಬರ್ತಾ ಇದೆಯಲ್ಲ, ಸೊ ಕಷ್ಟ ಆಗ್ತಿದೆ. ಇನ್ನು ಮುಂದೆ ಅಲ್ಲಿ ಗೇಮ್ಸ್ ಎಲ್ಲ ಇರ್ತವೆ, ಅಲ್ಲಿಗೆಲ್ಲ ಹೋಗ್ಬೇಕು. ಇನ್ನೂ ತುಂಬ ಜಾಸ್ತಿ ಇದೆ ತೋರಿಸೋದು. ನೆನ್ನೆ ಬಂದಿದ್ದಲ್ಲ, ಹೇಗಿತ್ತು ನಿನಗೆ? ಅಷ್ಟು ಕ್ರೌಡಲ್ಲಿ ಹೆಂಗೆ ವಿಡಿಯೋ ಮಾಡಿದೆ? ಹೆಂಗೋ ಒಂಥರ ಮಾಡ್ಕೊಂಡೋದೆ, ಜೋಶಲ್ಲಿದ್ದೆ. ಬಟ್ ಆದರೆ ಈ ಕ್ರೌಡನ್ನಲ್ಲಿ ಹೆಂಗೆ ಮಾಡಿದೆ? ನನಗೆ ಇವಾಗ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಿಲ್ಲ. ನೀನು ಹೆಂಗೆ ಮಾತಾಡಿದೆ? ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ತೀನಿ. ನಿನ್ನ ಕ್ಯಾಮ್ರಾಮನ್ ಯಾರಿದ್ರು ಅವಾಗ? ನಾನೇ ಕ್ಯಾಮ್ರಾಮನ್. ನೀನೊಬ್ಬನೇನಾ? ಒಬ್ಬನೇ. ನರೇಶ ಏನು ಹೆಲ್ಪ್ ಮಾಡಿಲ್ಲ? ನರೇಶ ಇದ್ದ, ಅವನ ಪಾಡ್ಗೆ ಅವನು ಇದ್ದ. ನಾನೇ ವಿಡಿಯೋ ಮಾಡ್ಕೊಂಡು ಹಿಂಗೆ ತಿರ್ಸ್ಕೊಂಡು ಮಾಡ್ಕೊಂಡು ಹೋಗಿದೆ. ಅವನು ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪೊಟ್ಯಾಟೊ ಮಂಚೂರಿಯನ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಪೊಟ್ಯಾಟೊ ಮಂಚೂರಿಯನ್ ಎಲ್ಲಿ ತಿನ್ನೋದು ಅಂದರೆ, ಇಲ್ಲಿ ಮುಂದೆ ಒಂದು ಅಂಗಡಿ ಇದೆ, ಆ ಅಂಗಡಿಲಿ ತಿನ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬಟ್ ನಾನು ಇವಾಗ ಪೊಟ್ಯಾಟೊ ಮಂಚೂರಿಯನ್ ಕೇಳ್ತಿದ್ದೀನಿ, ನೀವು ಯಾವ್ದಾದ್ರು ಕೇಳಿದ್ದೀರಾ? ನಾನು ನಿಜವಾಗ್ಲೂ ಕೇಳಿಲ್ಲ. ಪೊಟ್ಯಾಟೊ ಮಂಚೂರಿಯನ್, ಪೊಟ್ಯಾಟೊ ಚಿಲ್ಲಿ ಮಂಚೂರಿಯನ್. ಬನ್ನಿ. ಪೊಟ್ಯಾಟೊ ಮಂಚೂರಿಯನ್ ಕೇಳಿದ್ಯಾ? ಯಾವ್ದ್ರ ಬಗ್ಗೆ? ಪೊಟ್ಯಾಟೊ ಮಂಚೂರಿಯನ್. ಪೊಟ್ಯಾಟೊ ಮಂಚೂರಿಯನ್. ಹಾಂ, ಹೊಸದಾಗಿ ಪೊಟ್ಯಾಟೊ ಮಂಚೂರಿಯನು, ಪೊಟ್ಯಾಟೊ ಮಂಚೂರಿಯನ್, ಪೊಟ್ಯಾಟೊ ರೋಸ್ಟ್ ಎಲ್ಲ ಇಲ್ಲಿ ಸಿಗುತ್ತಂತೆ. ಸೊ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಆಲೂಗಡ್ಡೆ ಪೊಟ್ಯಾಟೊ ಅಂದ್ರೆ ಆಲೂ ನಿಲ್ಲು. ನಿಮ್ಗೇನು ಅನ್ಸುತ್ತೆ ಪೊಟ್ಯಾಟೊ ಮಂಚೂರಿಯನ್? I don't want to taste it. I don't like. ಅದು ಅವ್ನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ಹ್ಯಾಪಿ ಮಂಚೂರಿಯನ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗ ಪೊಟ್ಯಾಟೊ ಮಂಚೂರಿಯನ್ ಸಾಫ್ಟ್ ಆಗಿ. ದಿಸ್ ಇಸ್ ಡಿಫ್ರೆಂಟ್ ರೈಟ್? ನಾನು ಇದುವರೆಗೆ ಟೇಸ್ಟ್ ಮಾಡಿದ್ಯಾ? No. ಇದೇ ತಾನೇ ಫಸ್ಟ್ ಕೇಳಿ. ನೀನು? ಇದೇ ಫಸ್ಟ್ ಟೈಮ್. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಜಾಕ್ ಆಫ್ ಕನ್ನಡ ಮುಂದೆ ಹೋಗಿದ್ದಾರೆ ತೊಗೊಂಬರೋದಕ್ಕೆ. ವಿಲ್ ವೆಯ್ಟ್ ಆ್ಯಂಡ್ ಟೇಸ್ಟ್ ಇಟ್ ಆ್ಯಂಡ್ ಹೇಳೋಣ. ಏನು ಹೇಳಿದ್ಯಾ ಹೇಳು? 3 ಆಲೂ ಮಂಚೂರಿಯನು, ಒಂದು ಆಲೂ ಚಿಲ್ಲಿ. ಬಾ ಆರಾಮಾಗಿ ತಗೋ, ಯಾಕೆ ನನ್ನೇನೋ ಕಳ್ಳಂತರ. ಮತ್ತು ನಾವು ಎಲ್ಲಿಗೆ ಬಂದಿದ್ವಿ, ಇದು ಕ್ಲೋಸ್ ಆಗಿಬಿಟ್ಟಿತ್ತು ಅಂತ. ಪಕ್ಕದಲ್ಲಿ ಒಂದು ವೆಜ್ ಅಂಗಡಿ ಇದೆ. ನಾನು ಈಚೆ ಹೋಗ್ಬೇಕಾದ್ರೆ ನೋಡಿಲ್ಲ ವೆಜ್ ಅಂಗಡಿ ಅಂತ. ವೆಜ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ಹೈದ್ರಾಬಾದಿ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಒಂದೊಂದು ಹೇಳಿದ್ರು, ಅದರಲ್ಲಿ ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತ ಇತ್ತು. ವಾರ್ದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತ ಒಂದಿತ್ತು. ಎಲ್ಲರೂ ವೆಜ್ ತೊಗೊಂತಾರಲ್ಲ, ನಾವು ನಾನ್ ವೆಜ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೈದ್ರಾಬಾದ್ ದಮ್ ಬಿರಿಯಾನಿ. ಕಡೆ ಆ ಬೋರ್ಡ್ ನೋಡಿಲ್ಲ, ಉಡುಪಿ ಗಾರ್ಡನ್ ಅಂತ. ಹೋಗ್ಬೇಕಾದ್ರೆ ನಾವು ನೋಡಿಲ್ಲ. ಬಟ್ ಹೋದ್ಮೇಲೆ ತೊಗೊಂಬಂದು ಪುದೀನ ಥರ ರೈಸ್ ತೊಗೊಂಬಂದಿಟ್ರು. ನೋಡಿದೆ, ಪೀಸ್ ಹುಡುಕ್ತೀನಿ, ಪೀಸೇ ಸಿಗ್ತಾ ಇಲ್ಲ. ಪೀಸ್ ಬದಲು ಕೊತ್ತಂಬರಿ ಸೊಪ್ಪು, ಮಸಾಲೆಗೆ ಅದೇನೋ ಗ್ರೀನ್ ಕಲರ್ ಹಾಕಿದ್ದಾರೆ. ಬಟ್ ರೈಸ್ ಚೆನ್ನಾಗಿತ್ತು, ಬಟ್ ಪೀಸಸ್ ಒಂದಿದ್ರೆ ಪಕ್ಕ ಬಿರಿಯಾನಿ ಥರ ಇರೋದು ನೋಡಿ ಶಾಕ್ ಆಗಿ. ಹತ್ರ 150 ರೂಪೀಸ್ ಪೇ ಮಾಡಿದ್ವಿ ಅದಕ್ಕೆ. ಯಾವತ್ತೇ ನಾವು ಒಂದು ಹೋಟ್ಲ್ಗೆ ಹೋದ್ರೆ ಅದು ವೆಜ್ಜಾ ನಾನ್ ವೆಜ್ಜಾ ಅಂತ ನೋಡ್ಕೊಂಡೇ ಹೋಗ್ತೀವಿ. ಏನಕ್ಕಂದರೆ ಇವ್ನಿಗೆ ಆಗಿರೋ ಎಕ್ಸ್ಪೀರಿಯನ್ಸು ಅವತ್ತು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಲೂ ಮಂಚೂರಿಯನ್ ಅಲ್ಲ ಸರ್, ಆಲೂ ಮಂಚೂರಿಯನ್ ಬಂದಿದೆ. ಲೆಟ್ಸ್ ಟೇಸ್ಟ್ ಇಟ್. ಇದಕ್ಕೆ ಹಾಕ್ಬೇಡ. ಕ್ರಂಚಿಯಾಗಿ ಗೋಬಿ ಮಂಚೂರಿ ಫೀಲೇ ಕೊಡ್ತಾಯಿದೆ, ಚೆನ್ನಾಗಿದೆ. ನಿನಗೇನು ಫೀಲ್ ಬರ್ತಾಯಿದೆ, ಬಟ್ ಅದು ಗೋಬಿ ಮಂಚೂರಿ ಅಲ್ಲ ಇದು. ಬಟ್ ಕ್ರಂಚಿ ಚೆನ್ನಾಗಿದೆ. ಬೇರೆ ಇದು ಟೊಮಾಟೊ ಸಾಸ್ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ. ಖಾರ ಎಷ್ಟು ಕೊಟ್ಟರು ತಿಂದ್ಬಿಡ್ತೀನಿ, ಟೊಮಾಟೊ ಸಾಸ್ ಎಲ್ಲ ಆಗಲ್ಲ. ನಿನಗೆ? ಅದಕ್ಕಿಂತ ದೊಡ್ಡ ಸ್ಟೋರಿ ಇದೆ, ನಾವು ತಿನ್ನಲ್ಲ ಅದಕ್ಕೆ. ಸೊ ಆಲ್ಮೋಸ್ಟ್ ಟೊಮಾಟೊ ಸಾಸ್ನ ತಿನ್ನೋದು ಕಮ್ಮಿ ಮಾಡಿ, ಯಾಕಂದರೆ ಇದು ಒಳ್ಳೇದಲ್ಲ ಆರೋಗ್ಯಕ್ಕೆ. ನಿಮ್ಮ ಅಪ್ಪ ಕೊಡ್ತಾನೆ. ಇಷ್ಟ ಆಗಿರೋದು ಆಯಿತು. ಆಮೇಲೆ ಹೆಂಗಿದೆ ಅದು? ಆರೋಗ್ಯಕ್ಕೆ ಒಳ್ಳೆಯದು. ಹೆಂಗಿದೆ?
ಕ್ಯಾಪ್ಸಿಕಮ್ಮು ತುಂಬ ಒಳ್ಳೆಯದೇ, ಸಾಸು ತುಂಬ ಒಳ್ಳೆಯದೇ, ಪೊಟ್ಯಾಟೊನು ತುಂಬ ಒಳ್ಳೆಯದೇ, ಈರುಳ್ಳಿ ನನ್ನ ಮಾತು ಕೇಳಿ ಸಾಸ್ ಎಲ್ಲ ತಿನ್ಬೇಡ. ಹ್ಞೂ ಸರಿ ಆಯಿತು. ತಿನ್ಬೇಡ. ಹಳೆ ಬ್ಲಾಗ್ ಒಂದಿದೆ, ಬಸವನಗುಡಿ ಅಂತಲಿ ಸರ್ವಿಸ್ ಮಾಡಿರೋದು. ಸೊ ಅಲ್ಲೊಂದು ಅನ್ಯಾಯ ನಡೀತಾ ಇತ್ತು. ಆ ಅನ್ಯಾಯನ ಹೇಳ್ತಾ ಇದ್ದೆ. ಸೊ ಆ ವಿಡಿಯೋ ನೋಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಗಣೇಶ ಹಬ್ಬ ದಿನ ಬಸವನಗುಡಿಯಲ್ಲಿ ನಡೆದಂಥ ಒಂದು ಕತೆ. ಏನಾರಾದರೂ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದು ರೈಡಿಂಗ್ ರೈನರು, ಇದು ಜಾಕ್ ಆಫ್ ಕರ್ನಾಡು. ಸೊ ನಮ್ಮ ವಿಡಿಯೋನ ಆಲ್ರೆಡಿ ನೋಡಿರ್ತೀರ ನೀವು, ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೇಮ್ ಜಾಗನೇ. ಇವ್ನು ಬಂದಾಗ ಹೆಂಗಿತ್ತು, ಫುಲ್ಲು ಖಾಲಿ ಬಿದ್ದಿದೆ. ನಾನು ಬಂದಾಗ ಹೆಂಗಿತ್ತು, ಫುಲ್ಲು ರಶ್ ಅಂದರೆ ರಶ್ಶು. ನೀವು ನೋಡಿರ್ತೀರ ನೀವು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಬಟ್ ನನಗೆ ಒಳ್ಳೇದು ಅನಿಸುತ್ತೆ, ತುಂಬ ಜನ ಕಮ್ಮಿ ಇದ್ದಷ್ಟು ನಮಗೆ ಫ್ರೀಯಾಗಿ ಮಾಡ್ಕೋಬೋದು ಅವಾಗ. ಬಟ್ ಪರವಾಗಿಲ್ಲ, ವಿಡಿಯೋ ಆರಾಮಾಗಿ ಮಾಡ್ಕೊತೀವಲ್ಲ. ಹಾಂ, ಒಂದು ಸ್ವಲ್ಪ ಫ್ರೀ ಆಗಿದೆ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಏನು ಟೆನ್ಷನ್ ಇಲ್ಲ. ಬಿಡಿ, ಇವಾಗ ಗೇಮ್ ಝೋನ್ ಹತ್ರ ಹೋಗೋಣ, ನಡೀರಿ. ಮಾಸ್ಕ್ ಮ್ಯಾನ್, ಮಾಸ್ಕ್ ಮ್ಯಾನ್ ಯಾಕೆ ಈ ಮಾಸ್ಕ್ ಹಾಕೊಂಡು ಬೇಲ್ಪುರಿ ಮಾಡ್ತಾವ್ರೆ? ಅಡ್ವರ್ಟೈಸ್ಮೆಂಟ್ ವಿಚಿತ್ರವಾಗಿದೆ, ಬಟ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಲ್ಲ. ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ನೆನ್ನೆ ನೋಡಿ ಬಂದಿದ್ದಂಗೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಯಿತು. ನಾವು ಒಳಗೆ ಬಂದಿದ್ದೀವಿ, ಕಡಲೆಕಾಯಿ ಎಲ್ಲ ಪಕ್ಕದಲ್ಲಿ ಸೇಲ್ ಮಾಡ್ತಿದ್ದಾರೆ. ನೋಡಿ, ವಾವ್ ಚೆನ್ನಾಗಿದೆ. ಇರುವಂಥ ಕಡಲೆಕಾಯಿ ಪರಿಷೆನಲ್ಲಿ ಕಡಲೆಕಾಯಿ ಎಲ್ಲ ತುಂಬ ಸೇಲ್ ಮಾಡ್ತಿದ್ದಾರೆ. ಗುಡ್ಡೆ ಹಾಕಿ ಸೇಲ್ ಮಾಡ್ತಿದ್ದಾರೆ. ಇದು ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ವರ್ಷದಲ್ಲಿ ಯಾವಾಗ ಒಂದ್ಸಲ ಮಾಡ್ತಾರೆ ಅಂತಂದರೆ ಈ ಟೈಮಲ್ಲಿ ಮಾಡ್ತಾರೆ ತಾನೆ? ಹೌದು, ಕಾರ್ತಿಕ ಮಾಸದಲ್ಲಿ ಅದು ವರ್ಷಕ್ಕೆ ಒಂದೇ ಸಲ ಮಾಡೋದು. ಅಲ್ಲಿ ನೀವು ಎಡಗಡೆ ನೋಡ್ತಿದ್ದೀರಲ್ಲ, ಅದೇ ದೊಡ್ಡ ಗಣಪತಿ ಟೆಂಪಲ್. ಗಣೇಶ ದಿವಸ ಅಂತೂ ಫುಲ್ಲು ಕ್ರೌಡ್ ಇತ್ತು. ಎಷ್ಟು ಕ್ರೌಡ್ ಇತ್ತು ಅಂದರೆ ನಿಜವಾಗ್ಲೂ ಟ್ರಾಫಿಕ್ ಆಗೋ ಅಷ್ಟು ಕ್ರೌಡ್ ಇತ್ತು. ಇವತ್ತು ಇನ್ನೂ ಕ್ರೌಡ್ ಇದೆ ಈ ಕಡೆ ರೋಡಲ್ಲಿ. ಇದೆಲ್ಲ ಬ್ಲಾಕ್ ಮಾಡಿದ್ದಾರೆ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ದೆ. ಹೆಂಗೆ ನೋಡ್ತಾರೆ ನೋಡಿ ಎಲ್ಲ ನಮ್ಮನ್ನೊಂಥರ ಚಿಂದೆ ಸೈಕು. ನಾವೆಲ್ಲ ಸ್ಟಾರ್ಟಿಂಗಲ್ಲಿ ನಮ್ಗೊಂಥರ ನಾಚಿಕೆ ಆಗೋದು, ಇವಾಗ ನಗು ಬರ್ತಾಯಿತ್ತು ಅವ್ರನ್ನೆಲ್ಲ ನೋಡ್ತಿದ್ರೆ. ಇನ್ನು ಅನಿಸಿಕೆ ಹೆಂಗಿದೆ? ಚೆನ್ನಾಗಿ ನಾರ್ಮಲ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ನಿನ್ನೆ ಅಮ್ಮ ನಿನಗೆ ಟಮಟೆ ಈಸ್ಕೊಡೋಣ ಅಂದ್ಕೊಂಡಿತ್ತು. ನಾವೇ ಬೇಡ ಅಂತಂದ್ಬಿಟ್ಟು ಬಂದ್ಬಿಟ್ವಿ. ಈಸ್ಕೊಟ್ಟಿದ್ದೆ, ಖುಷಿ ಆಗ್ಬಿಡ್ತಿದ್ದೆ ನಾನು. ಇದಲ್ಲ, ಇದು ಬೇರೆ. ಗೇಮ್ ಝೋನ್ ಹತ್ರ ಬಂದಿದ್ದೀವಿ. ಇಲ್ಲಿ ಎಲ್ಲ ರೀತಿಯ ಗೇಮ್ಸ್ ಇರುತ್ತೆ ನೋಡಿ. ಕಾಲೇಜ್ ಬಂಕ್ ಕೊಡ್ಬಿಟ್ಟು ಬಂದವ್ರೆ. ನೀನೇನು ಸುಮ್ಮನೆ ನೀನು ಬಂಕ್ ಕೊಡ್ಕೊಂಬರ್ತೇನೆ. ಅದೆಲ್ಲ ಮನಸ್ಸಲ್ಲಿ ಇರಬೇಕೆಲ್ಲ, ಈಚೆ ಹೇಳ್ಕೊಡ ಸುಮ್ಮನೆ. ಎಷ್ಟು ಒಬ್ರಿಗೆ ಹೊರ್ತಂತೀಯಾ? ಅದೇ ಹೆಂಗೋ ಅಲ್ಲಕ್ ಬುಲ್ಲ ಕಳಿಸ್ಬಿಟ್ಟು ಮಾಡ್ದವನೆ. ಗುರಿ ಇಟ್ಟಿ ಕರೆಕ್ಟಾಗಿ ನೀನು ಗುರಿ ಇಟ್ಟಿದ್ದು ಅದೇನಾ? ಪಿಂಕ್ ಕಲರ್ ಮೇಲೆ ಅಲ್ಲೇ ಹೊಡೆದಿದ್ದು, ಬಟ್ ಸ್ವಲ್ಪ ಮಿಸ್ ಆಯ್ತು. ಹೊಡಿಯಲ್ಲ, ಅಜಯ್ ಹೊಡಿತಿದ್ದಾನೆ. ವಿಲ್ಸಿ ಅನ್ಕೊಂಡೆ ನೀನು ಗುರಿ ಇಟ್ಟಿದ್ದೆ ಸರಿ ಇಲ್ಲ, ಈ ಕಡೆ ಇರ್ತಾ ಇದ್ಯಾ. ನೋಡ್ಕೊಂಡು ನಿಧಾನಕ್ಕೆ ಕೊಡಿ, ಪರವಾಗಿಲ್ಲ, ಟೈಮ್ ಆದರೂ ನಿಧಾನಕ್ಕೆ ಕೊಡಿ. ಬಟ್ ಆ ಬಲೂನ್ ಬಿದ್ದು ಮಿಸ್ ಆಯಿತು. ಏನಾರು ಕೊಡಿಯಾ? ಬನ್ನಿ ಹೋಗೋಣ. ಅವನು ಬಲ್ಲೂನು ಹೊಡೆದ, 2 ಹೊಡೆದ, ಇನ್ನು 3 ಹೊಡೆದಿಲ್ಲ. ಯಾಕೆ ಹೊಡೆದಿಲ್ಲ ಅಂದರೆ ಯಾವ್ದು ಅಯ್ಯೋಯ್ಯೋ ದೇವ್ರ ಸತ್ವಾಗ ನನ್ನ ಕೈಲಾಗಲ್ಲ. ಹೆಂಗೆ ಬರುತ್ತೆ ಗೊತ್ತದು, ಒಯ್ ಅಂತ ಹೋಗುತ್ತೆ, ಒಯ್ ಅಂತ ಬರುತ್ತೆ. ಅವೆಲ್ಲ ಇಟ್ಕೊಂಡು ನಮ್ಮ ಕೈಲಿ ಆಡೋಕ್ಕಾಗಲ್ಲ. ನಮ್ದೇನಿದ್ರು ಇಲ್ಲಿ ಇದು ಈ ಥರದ್ದು ನಮ್ಗೆ ಸೆಟ್ ಆಗುತ್ತೆ. ನೀನು ಬರಬೇಕು. ನಾವು ಬರೋಕ್ಕಿಲ್ಲ. ನೀನು ಬರಬೇಕು. ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೀನಿ, ನಾನು ಬರೋಕ್ಕಿಲ್ಲ. ಆಲ್ರೆಡಿ ನನ್ನ ರಿಯಾಕ್ಷನ್ ಊರೆಲ್ಲ ನೋಡಿದ್ದಾರೆ. ಮಜಾ ಬರ್ತಾ ಇಲ್ಲ. ನಿಧಾನ ಸುತ್ತ. ಅಯ್ಯೋ ಅಣ್ಣ, ಸ್ವಲ್ಪ ಸ್ಲೋ. ಅವೆಲ್ಲ ನಿಧಾನಕ್ಕೆ ಹೋಯ್ತಿದ್ದೆ, ಇವಾಗ ನೋಡಿದ್ರೆ ಮಜಾ ಆಯ. ಸೊ ಇವಾಗ ನಾವು ಎಡಕ್ಕೂ ಹೋಗ್ತಿಲ್ಲ, ಯಾಕಂತಂದರೆ ನಾವು ಪ್ರೈಸು 120 ಅಂತ ಇದ್ದೇನೆ. ಬಟ್ ನಮಗೆ ಇದು ತುಂಬ ಹೈ ಕಾಸ್ಟ್ ಅಂತ ಅನ್ನಿಸ್ತೈತೆ. ಅದೇ ಅಮೌಂಟ್ನ ಸೇರಿಸ್ಬಿಟ್ಟು ನಾವು ಫನ್ ವರ್ಲ್ಡ್ಗೆ ಹೋಗ್ತೀವಿ. ಅಂದರೆ ಅತಿ ಶೀಘ್ರದಲ್ಲಿ ನಮ್ಮನ್ನ ಬರ್ತಡೇ ಬರ್ತಾ ಇದೆ, ಹಾಗೂ ಇನ್ನೊಬ್ಬರು ಬರ್ತಡೇ ಬರ್ತಾ ಇದೆ. ಇವರಿಬ್ಬರು ಬರ್ತಡೇದಲ್ಲಿ ಒಂದು ದಿನ ನಾವು ಫನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಅಂತಂದರೆ ಅಲ್ಲಿ ಕೆಲವು ಆಫರ್ಗಳಿರ್ತವೆ, ಅದರಿಂದ ನಾವು ಅದನ್ನು ನೋಡಿಕೊಂಡು ಒಂದು ರೈಡ್ಗೆ 120 ಅಂತಂದರೆ ಅದಕ್ಕೆ ಹತ್ರ 900. ನಾವು ಸ್ಟೂಡೆಂಟ್ ಬೇರೆಲ್ಲ 30% ಆಫರ್ ಇರುತ್ತೆ. ಸೊ ಅದು ಬೇಗ ವಿಡಿಯೋ ಮಾಡಿ ಹಾಕ್ತೀವಿ. ಇದು ಇವಾಗ ಫಸ್ಟು ನಾನು ಗೇಮ್ ರೂಲ್ಸ್ ಹೇಳ್ಬಿಡ್ತೀನಿ. ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಬಾಲ್ ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ 2 ಚಾನ್ಸ್ ಇದೆ. 2 ಚಾನ್ಸಲ್ಲಿ ಅಲ್ಲಿ 3 ಬಿಂದಿಗೆಗಳಿದೆಯಲ್ಲ, ಆ ಬಿಂದಿಗೆಗಳು 2 ಚಾನ್ಸಲ್ಲಿ ಆ ಟೇಬಲ್ನ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿದ್ರೆ ಎಷ್ಟು ಬ್ರೋ? ಒಂದು ಕ್ಲಿಯರ್ ಮಾಡಿದ್ರೆ 500. ಸೊ ಅದು ಕ್ಲಿಯರ್ ಮಾಡಿದ್ರೆ 500 ಅಂತೆ. ನಾವು ಟ್ರೈ ಮಾಡ್ತಾಯಿದ್ದೀವಿ.
ಬಟ್ ಒಂದಕ್ಕೆ 100 ರೂಪಾಯಿ ಪ್ರೈಸ್ ಸ್ಟಾರ್ಟ್. ಟೇಬಲ್ ಬಿತ್ತು ಅಂದರೆ ಇಲ್ಲ, ಹಿಂದೆಯಿಂದ ಬಂದು ಬಿತ್ತು ಅಂದರೆ ಇಲ್ಲ, ಡೈರೆಕ್ಟ್ ಚೆಮ್ಗೆ ಬೀಳಬೇಕು. ಟೇಬಲ್ ಬಿದ್ದು ಕೆಳಗಡೆ ಬೀಳ. ಡೈರೆಕ್ಟ್ ಚೆಮ್ಗೆ ಬೀಳಬೇಕು. ಮತ್ತು ಹಿಂಗಿರೋ ಚೆಂಬು ಹಿಂಗೆ ಉಲ್ಟಾಗಬೇಕು. ಓಕೆನಾ? ಉಲ್ಟಾ ಆಗ್ಬೇಕಂದ್ರೆ ಕೆಳಗಡೆ ಬೀಳಬೇಕು. ಕೆಳಗಡೆ ಬಿದ್ದರೂ ಪರವಾಗಿಲ್ಲ, ಹಿಂಗೆ ಇಟ್ಟರೆ ಚೆಂಗೆ ಹಿಂಗೆ ಓಪನ್ ಆದರೆ ಸಾಕು. ಓಕೆ, ನನಗೆ ಅರ್ಥ ಆಗೋದಿಲ್ಲ, ನಿನ್ಗೆ ಅರ್ಥ ಆಗಬೇಕು ನೀನು ಆಡೋದು. ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಅಲಗ್ ಬುಲಕ್ಕಲ್ಲ ನಂಗೆ ಟ್ರೈನಿಂಗ್. ಬೇಡ ಅಲ್ಲ, 250 ಸಾಕು ಪಾಪ. ಜನದ ಹತ್ರ ತೊಗೊಂಡಿರ್ತಾರೆ, ಅಟ್ಲೀಸ್ಟ್ ಒಂದು 400 ತೊಗೊಂತೀವಿ. 100 ರೂಪಾಯಿ ಬಿಟ್ಬಿಟ್ಟು 400 ತಗೋ ಸಾಕು. ರೂಪಾಯಿ ಕೊಟ್ಟರೆ 2 ಚಾನ್ಸ್ ಕೊಡ್ತಾರೆ. ಅದ್ರಲ್ಲಿ 1 ಹೊಡೆದ್ರು 500 ರೂಪಾಯಿ, 2 ಹೊಡೆದ್ರೆ 1000 ರೂಪಾಯಿ. ಇನ್ನೊಂದು ಚಾನ್ಸ್ ಇದೆ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಇನ್ನೊಂದು ಚಾನ್ಸ್ ಸುಮ್ಮನೆ ಹೊಡಿತಾರೆ ಬಿಡಿ. ಅದಕ್ಕೇನು ದುಡ್ಡು ಕೊಡೋದು ಬೇಡ, ಫ್ರೀ. ದುಡ್ಡೇ ಬೇಡ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಬೇಡ ಬಿಡು, ಸುಮ್ಮನೆ ಹೋಗ್ಬಿಟ್ರೆ ಬೇಡ ಆಂಟಿ, ನೀವೇ ಹೇಳಿ. ಬರಲ್ಲ, ನೀವು ಟ್ರೈ ಮಾಡಿ. 50-50. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ ಸಾಕಡಲು ಪಾಪ ಅವ್ರಲ್ಲೇ. 50-50 ಮಾತಾಡಿದ್ದೀರಾ? ಪಾಪಲು 2 ಸಲ ಹೊಡೆದಿದ್ದು. ಬಟ್ ಇದೇನಾಗ್ತಿದೆ ಅಂತಂದರೆ, ಅವರು ಆ್ಯಕ್ಚುಲಿ ಇನ್ನೊಂದ್ರವರು ಏನು ಇಡಬೇಕಾಗಿತ್ತು ಅಂದರೆ, ನಮ್ಮ ಕೈ ಆ ಕಂಬ ಇದೆ ಗೊತ್ತಾ, ಅದರಿಂದ ಆ ಕಡೆ ಹೋಗ್ಬಾರ್ದು ಅಂತ ಹೇಳ್ಬೇಕಿತ್ತು. ಆ ಥರ ಹೇಳಿದ್ರಿಂದ ಹೊಡಿಯೋಕೆ ಆಗ್ತಿರ್ಲಿಲ್ಲ. ಬಟ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನನಗೆ ಬೇಜಾರಾಗ್ತಾಯಿತ್ತು, ಒಂಥರ ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಮುಖನೇ ಚೇಂಜ್ ಆಗಿಬಿಡ್ತು, ನಂಗೆ ಒಂಥರ ಬೇಜಾರಾಗ್ಬಿಡ್ತು. ಸರ್ ಆಯ್ತು, ಬಾ, ಗೆದ್ಕೊಟ್ಟಿದ್ದೀವಲ್ಲ ಸಬ್ಸ್ಕ್ರೈಬ್ ಮಾಡೋಣ. ಗೆದ್ಕೊಟ್ಟಿದ್ದೀವಲ್ಲ ಸಬ್ಸ್ಕ್ರೈಬ್ ಮಾಡಾಕ್ತೀವಿ ನಾನು. ನಡಿ, ಗೆದ್ಕೊಟ್ಟಿದ್ದೀವಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಇದೆ, ಯೂಟ್ಯೂಬ್ ಇದೆ. ಹಾಂ, ಕನ್ನಡ ರೈಡಿಂಗ್ ರೈನರ್. ಹಾಂ, ಎಜುಕೇಷನ್ SLN ಮಾರ್ಕೆಟಲ್ಲಿ. ಹಾಂ, ಅಲ್ಲೇನೋ ಓದಿದ್ದು. ಜಾಲಿ ಎಲ್ಲ ಜಾಲಿ. ಬಟ್ ಆದ್ರೂ ಅವ್ನು ದುಡ್ಡು ಮಾಡಿರ್ತಾನೆ. ನೋಡಿದೆ, ನಾನು ಹೇಳ್ದೆ ತಾನೆ, ನಾನು ಹೇಳ್ದಂಗೆ ಹೊಡಿಬೇಕು, ಹಂಗಾದ್ರೆ ಹೊಡಿಬೋದು. ಹಿಂಗೆ ಬ್ಯಾಸ್ಕೆಟ್ ಬಾಲಲ್ಲಿ ಹೊಡೆದಂಗೆ ಅದ್ರಲ್ಲಿ ಆಗಲ್ಲ. ಸರಿ ಆಯ್ತು, ಆಮೇಲೆ ಮಾಡ್ತೀನಿ. ಮಾಡೋದು ಸರಿ, ಕೊಡ್ತೀನಿ, ಸಮಾಧಾನ ಕೊಡ್ತೀನಿ. 50-50. 50. ನಾನು ಆಡಿದ್ದು ಗೆದ್ದಿದ್ದು. ಸೋತಾಗಿದ್ರೆ 50. 200. ಇಲ್ಲಿ 200, ಅಲ್ಲಿ 200. ಇಲ್ಲಿ ಗೇಮ್ ನಿಲ್ಲಿಸ್ಬಿಡೋಣ. ಯಾಕಂತಂದರೆ ನನಗೆ ಫಸ್ಟ್ ಟೈಮ್ ಮಾಡಿದಾಗ ನನಗೇನಾಗಿಲ್ಲ, ಸೆಕೆಂಡ್ ಟೈಮ್ ಆಡ್ಬೇಕಾದ್ರೆ ಅವ್ನ ಮುಖ ಚೇಂಜ್ ಆಗಿಬಿಟ್ಟು ನನಗೆ ತುಂಬ ಬೇಜಾರಾಗ್ಬಿಟ್ಟು. ಸೊ ಅದರಿಂದ ಇನ್ನು ಯಾವ ಗೇಮ್ ಆಡ್ದಿರಾ ದೇವಸ್ಥಾನಕ್ಕೆ ಹೋಗಿ ಇನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಹಂಗೆ ಸುತ್ತಾಡ್ಕೊಂಡು ಕೃಷ್ಣನ ದೇವಸ್ಥಾನ ಇದೆಯಲ್ಲ, ಅದು ನೋಡ್ಕೊಂಡು ಹೋಗೋಣ ಬನ್ನಿ. ಈಗ ಬೇಜಾರಾಗ್ತೈತೆ. ನಮಗೀಗ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಯೂಟ್ಯೂಬಲ್ಲಿ ಹಾಕೋಬೋದಲ್ಲ ಅಕ್ಕ? ನನ್ನ ಬ್ಲಾಗ್ ಇದೆ, ಎನಿವೇಸ್ ಬ್ಲಾಗ್ ಇದೆ. ಏನು ಹೇಳಿ ನೀವೇ? ಲತಾಶಾ ಗೌಡ ಅಂತ ಇದೆ. ಇಲ್ಲಿಗೆ THSH. ಎಲ್ಲರೂ ಎನ್ ಅನ್ಕೋತಾರೆ, ಎನ್ನಲ್ಲ ಎಲ್ಲದು. ಇವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲ ಅಕ್ಕ? ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ. ಹಾಯ್, ನಂದು ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಲತಾಶಾ ಗೌಡ ಅಂತ ಇದೆ. ಸೊ ಬಟ್ ಆ್ಯಕ್ಚುಲಿ ನಾನು ಅವ್ರ ಕ್ಯಾಮ್ರಾನ ಕೇಳೋಕ್ಕೆ ಅಂತ ಬಂದು ಅವ್ರ ಪಾಪ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನನಗಿಂತ ಮುಂಚೆ ಫಸ್ಟ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಿಗೆ THSH ಟೈಮೇ ಇಲ್ಲ ಮಾಡೋಕ್ಕೆ, ಯಾಕಂದರೆ ಫುಲ್ ಟೈಮ್ NGO ಜಾಬ್ ಇದೆ. ಬಟ್ ಸೈಕಲ್ ಗ್ಯಾಪಲ್ಲಿ ಮಾಡ್ತಾರೆ.
ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಫಸ್ಟ್ ನಿಂದ ಆಗ್ತಾ ಇದ್ರೆ ಅಷ್ಟೇ ಸ್ಪೆಲ್ಲಿಂಗ್ ಗೊತ್ತಾಗಿಲ್ಲ ರೈನರ್ಗೆ. ಇವೊಂದು ಒಳಲು ಏನೇನೋ ಇಟ್ಟವನೆ, ರೈಡಿಂಗ್ ರೈನರ್, ಕೋಡಿಂಗ್ ಫೈನರ್. ರೈಡಿಂಗ್ ರೈನರ್, ರೈನ್ ಅಂದರೆ ಆಳ್ವಿಕೆಗಾರ, ER ಅಂತ ನಾನೇ ಸೇರಿಸ್ಬಿಟ್ಟೆ. ಡಿಕ್ಷನರಿಯಲ್ಲೇ ಇಲ್ಲ ಈ ಹೆಸರು. ನಂದು ಜಾಕ್ ಆಫ್ ಕರುನಾಡು. ಚೆನ್ನಾಗಿದೆ ಬಿಡು. ಜಾಕ್ ಆಫ್ ಅಂತ ಹಾಕಿದ್ರೆ ಸಾಕು, ಕರುನಾಡು ಅದೇ ಬಂದ್ಬಿಡುತ್ತೆ ನಿಮಗೆ. ನನಗಿನ್ನೂ ಬೇಜಾರು ಹೋಗಿಲ್ಲಪ್ಪ. ನನಗೇನಿಲ್ಲಪ್ಪ, ನಾವು ಒಂದು 500-400 ರೂಪಾಯಿ ತಗೊಂಡ್ರಿ ಅಂತಂದರೆ ಇಲ್ಲ ಒಂದು 4 ಜನ ಬಂದರು ಅಂತಂದರೆ ನಮ್ದು ಕೊಟ್ಟಿರೋದು ವಾಪಸ್ ಬಂದಿರುತ್ತೆ. ಬನ್ನಿ ಇವಾಗ ಹೋಗೋಣ.